ಆತ್ಮೀಯ ಕಾರ್ಟಿಇಟಿ ಸ್ಪರ್ಧಾರ್ಥಿಗಳೇ, ಪರೀಕ್ಷೆಯ ಸಿದ್ಧತೆಗಾಗಿ ಕನ್ನಡ ವ್ಯಾಕರಣದ ಅತ್ಯಂತ ಪ್ರಮುಖ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ವರ್ಣಮಾಲೆ, ಸಂಧಿ, ಸಮಾಸ, ವಿಭಕ್ತಿ ಸೇರಿದಂತೆ ಪರೀಕ್ಷೆಗೆ ಬರಬಹುದಾದ ಪ್ರತಿಯೊಂದು ಪ್ರಮುಖ ಟಾಪಿಕ್ ಅನ್ನು ಇದರಲ್ಲಿ ಕವರ್ ಮಾಡಲಾಗಿದೆ. ಕೇವಲ ಉತ್ತರ ಮಾತ್ರವಲ್ಲದೆ ಪ್ರತಿ ಪ್ರಶ್ನೆಗೂ ಸಂಪೂರ್ಣ ವಿವರಣೆ ನೀಡಲಾಗಿದ್ದು ನಿಮ್ಮ ರಿವಿಷನ್ಗೆ ಹೆಲ್ಪ್ ಆಗಲಿದೆ. ಬನ್ನಿ ನಿಮ್ಮ ಅಭ್ಯಾಸ ಆರಂಭಿಸಿ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು: ಆ 52, ಆ 49, ಈ 50, ಈ 46. ಸರಿಯಾದ ಉತ್ತರ ಆಯ್ಕೆ ಆ 49 ಆಗಿರುತ್ತದೆ. ಗೆಳೆಯರೇ, ಕನ್ನಡದ ಪ್ರಮಾಣಿತ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇದನ್ನು ನೆನಪಿಟ್ಟುಕೊಳ್ಳಲು ಸುಲಭವಾದ ಸೂತ್ರವೆಂದರೆ 13 ಸ್ವರಗಳು, 2 ಯೋಗವಾಹಗಳು ಮತ್ತು 34 ವ್ಯಂಜನಗಳು ಸೇರಿ ಒಟ್ಟು 49 ಅಕ್ಷರಗಳಾಗುತ್ತವೆ. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಯೋಗವಾಹ ಅಕ್ಷರವನ್ನು ಗುರುತಿಸಿ. ಆಯ್ಕೆಗಳು: ಆ, ಕ, ಆ, ರು, ಈ, ಅಂ, ಈ, ಚ. ಸರಿಯಾದ ಉತ್ತರ ಆಯ್ಕೆ ಈ ಅಂ ಆಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಅಂ. ಯೋಗವಾಹ ಎಂದರೆ ಬೇರೆ ಅಕ್ಷರದ ಜೊತೆಗೂಡಿ ಮಾತ್ರ ಉಚ್ಚರಿಸಲು ಸಾಧ್ಯವಾಗುವ ಅಕ್ಷರಗಳು. ಕನ್ನಡದಲ್ಲಿ ಅನುಸ್ವಾರ ಅಂದರೆ ಅಂ ಮತ್ತು ವಿಸರ್ಗ ಅಂದರೆ ಅಹ ಇವೆರಡನ್ನು ಯೋಗವಾಹಗಳೆಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಪ್ರಶ್ನೆ 3. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಆ ದೀರ್ಘಸ್ವರ, ಆ ಪ್ಲುತಸ್ವರ, ಈ ಹ್ರಸ್ವಸ್ವರ, ಈ ಸಂಧ್ಯಕ್ಷರ. ಕಣ್ಣು ರೆಪ್ಪೆ ಬಡಿಯುವಷ್ಟು ಅತಿ ಕಡಿಮೆ ಸಮಯದಲ್ಲಿ ಅಂದರೆ ಕೇವಲ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಸ್ವರಗಳನ್ನು ಹ್ರಸ್ವ ಸ್ವರ ಎನ್ನುತ್ತಾರೆ. ಉದಾಹರಣೆಗೆ ಆ, ಇ, ಉ, ರು, ಎ, ಓ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಈ ಹ್ರಸ್ವ ಸ್ವರವಾಗಿರುತ್ತದೆ. ಪ್ರಶ್ನೆ 4. ಮರಗಳು ಎಂಬ ಪದದಲ್ಲಿರುವ ಪ್ರತ್ಯಯ ಯಾವುದು? ಆಯ್ಕೆಗಳು: ಆ ವಿಭಕ್ತಿ ಪ್ರತ್ಯಯ, ಆ ಬಹುವಚನ ಪ್ರತ್ಯಯ, ಈ ತದ್ಧಿತ ಪ್ರತ್ಯಯ, ಈ ಕೃತ್ ಪ್ರತ್ಯಯ. ಸರಿಯಾದ ಉತ್ತರ ಬಹುವಚನ ಪ್ರತ್ಯಯ ಆಗಿರುತ್ತದೆ. ಅಂದರೆ ಆಯ್ಕೆ ಆ ಬಹುವಚನ ಪ್ರತ್ಯಯ. ಇಲ್ಲಿ ಮರ ಎಂಬುದು ಏಕವಚನ ಪದ. ಅದಕ್ಕೆ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೂಚಿಸುವ ಗಳು ಎಂಬ ಪ್ರತ್ಯಯ ಸೇರಿದಾಗ ಮರಗಳು ಎಂದಾಗುತ್ತದೆ. ಆದ್ದರಿಂದ ಇದು ಬಹುವಚನ ಪ್ರತ್ಯಯವಾಗಿದೆ. ಪ್ರಶ್ನೆ 5. ಷಷ್ಠಿ ವಿಭಕ್ತಿಯ ಪ್ರತ್ಯಯ ಯಾವುದು? ಆಯ್ಕೆಗಳು: ಆ, ಅಲ್ಲ, ಆ, ಇಂದ, ಈ, ಗೆ, ಈ, ಆ. ಸರಿಯಾದ ಉತ್ತರ ಆಯ್ಕೆ ಈ ಆ ಆಗಿರುತ್ತದೆ. ಕನ್ನಡದಲ್ಲಿ ಯಾವುದೇ ಸಂಬಂಧ ಅಥವಾ ಓನರ್ಶಿಪ್ ಅನ್ನು ಸೂಚಿಸುವಾಗ ಷಷ್ಠಿ ವಿಭಕ್ತಿ ಬಳಸುತ್ತೇವೆ. ಇದರ ಪ್ರತ್ಯಯ ಆ. ಉದಾಹರಣೆಗೆ ಮರದ, ರಾಜನ, ಮನೆಯ. ಅಲ್ಲಿ ಆ ಅನ್ನುವಂಥ ಪ್ರತ್ಯಯ ಬರುತ್ತದೆ. ಪ್ರಶ್ನೆ 6. ಮನೆಯಲ್ಲಿ ಪದವು ಯಾವ ವಿಭಕ್ತಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳು: ಆ ಸಪ್ತಮಿ ವಿಭಕ್ತಿ, ಆ ಪಂಚಮಿ ವಿಭಕ್ತಿ, ಈ ದ್ವಿತೀಯ ವಿಭಕ್ತಿ, ಈ ಪ್ರಥಮ ವಿಭಕ್ತಿ. ಸರಿಯಾದ ಉತ್ತರ ಆಯ್ಕೆ ಆ ಸಪ್ತಮಿ ವಿಭಕ್ತಿಯಾಗಿರುತ್ತದೆ. ಮನೆ ಕೂಡಿಸು ಅಲ್ಲಿ, ಮನೆಯಲ್ಲಿ. ಇಲ್ಲಿ ಅಲ್ಲಿ ಎಂಬ ಪ್ರತ್ಯಯ ಬಂದಿದೆ. ಯಾವುದೇ ಒಂದು ಸ್ಥಳ ಅಥವಾ ಆಧಾರವನ್ನು ಸೂಚಿಸುವಾಗ ಸಪ್ತಮಿ ವಿಭಕ್ತಿಯಾದ ಅಲ್ಲಿ ಪ್ರತ್ಯಯವನ್ನು ಬಳಸಲಾಗುತ್ತದೆ. ಪ್ರಶ್ನೆ 7. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಆ ಆಗಮ ಸಂಧಿ, ಆ ಲೋಪ ಸಂಧಿ, ಈ ಆದೇಶ ಸಂಧಿ, ಈ ಗುಣಸಂಧಿ.
ಸರಿಯಾದ ಉತ್ತರ ಆಯ್ಕೆ ಆ ಲೋಪಸಂಧಿಯಾಗಿರುತ್ತದೆ. ಎರಡು ಪದಗಳು ಸೇರಿ ಸಂಧಿಯಾಗುವಾಗ ಅರ್ಥ ಕೆಡದಂತೆ ಪೂರ್ವ ಪದದ ಕೊನೆಯಲ್ಲಿದ್ದ ಸ್ವರಾಕ್ಷರ ಬಿಟ್ಟು ಹೋಗುವುದನ್ನು ಲೋಪಸಂಧಿ ಎನ್ನುತ್ತಾರೆ. ಉದಾಹರಣೆಗೆ ಊರು ಕೂಡಿಸು ಅನ್ನು, ಊರನ್ನು. ಇಲ್ಲಿ ಊ ಸ್ವರವು ಲೋಪವಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಆ ಲೋಪಸಂಧಿ. ಪ್ರಶ್ನೆ 8. ಮಾತಿಗೆಡು ಪದವನ್ನು ಬಿಡಿಸಿ ಬರೆದಾಗ ಆಗುವ ಸಂಧಿ ಯಾವುದು? ಆಯ್ಕೆಗಳು ಆ ಲೋಪಸಂಧಿ, ಆ ಆದೇಶ ಸಂಧಿ, ಈ ಯಕರಾಗಮ ಸಂಧಿ, ಈ ವಕರಾಗಮ ಸಂಧಿ. ಸರಿಯಾದ ಉತ್ತರ ಆಯ್ಕೆ ಆ ಆದೇಶ ಸಂಧಿ. ಮಾತು ಕೂಡಿಸು ಕೆಡು, ಮಾತಿಗೆಡು. ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರವಾದ ಕ ಕಾರದ ಜಾಗಕ್ಕೆ ಗ ಕಾರವು ಶತ್ರುವಿನಂತೆ ಆದೇಶವಾಗಿ ಬಂದಿದೆ. ಕ ಚ ಟ ತ ಪಗಳಿಗೆ ಗ ಜ ಡ ದ ಬ ಬಂದರೆ ಅದು ಆದೇಶ ಸಂಧಿ. ಪ್ರಶ್ನೆ 9. ಕೆಳಗಿನವುಗಳಲ್ಲಿ ಯಾವುದು ವಕರಾಗಮ ಸಂಧಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳು ಆ ಮನೆಯನ್ನು, ಆ ಗುರುವಿಗೆ, ಈ ಕಾಡಾನೆ, ಈ ಹಾಲೂಟ. ಸರಿಯಾದ ಉತ್ತರ ಆ ಗುರುವಿಗೆ. ಗುರು ಕೂಡಿಸು ಇಗೆ, ಗುರುವಿಗೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಊ ಊ ಓ ಸ್ವರಗಳಿದ್ದು ಮುಂದೆ ಬೇರೆ ಸ್ವರ ಬಂದಾಗ ಸಂಧಿ ಕಾರ್ಯದಲ್ಲಿ ಉ ಎಂಬ ವ್ಯಂಜನಾಕ್ಷರ ಹೊಸದಾಗಿ ಬಂದು ಸೇರುತ್ತದೆ. ಇದನ್ನೇ ವಕರಾಗಮ ಸಂಧಿ ಎನ್ನುತ್ತಾರೆ. ಸಲಿಗೆ ಎಂಬುದು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದವಾಗಿದೆ? ಆಯ್ಕೆಗಳು ಆ ಪೋರ್ಚುಗೀಸ್, ಆ ಹಿಂದೂಸ್ತಾನಿ, ಈ ಇಂಗ್ಲಿಷ್, ಈ ಪಾರಸಿಕ. ಸರಿಯಾದ ಉತ್ತರ ಆಯ್ಕೆ ಆ ಹಿಂದೂಸ್ತಾನಿ. ಕನ್ನಡದಲ್ಲಿ ಆಪ್ತತೆ ಎಂಬ ಅರ್ಥದಲ್ಲಿ ಬಳಸುವ ಸಲಿಗೆ ಎಂಬ ಪದವು ಮೂಲತಃ ಹಿಂದೂಸ್ತಾನಿ ಭಾಷೆಯಿಂದ ಕನ್ನಡಕ್ಕೆ ಬಂದು ನೆಲೆಗೊಂಡಿರುವ ಅನ್ಯದೇಶ್ಯ ಪದವಾಗಿದೆ. ಪ್ರಶ್ನೆ 11. ಹೊಸಗನ್ನಡ ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು ಆ ತತ್ಪುರುಷ ಸಮಾಸ, ಆ ದ್ವಿಗು ಸಮಾಸ, ಈ ಕರ್ಮಧಾರೆಯ ಸಮಾಸ, ಈ ಅಂಶಿ ಸಮಾಸ. ಸರಿಯಾದ ಉತ್ತರ ಆಯ್ಕೆ ಈ ಕರ್ಮಧಾರೆಯ ಸಮಾಸ. ಹೊಸತು ಕೂಡಿಸು ಕನ್ನಡ, ಹೊಸಗನ್ನಡ. ಇಲ್ಲಿ ಪೂರ್ವ ಪದ ಹೊಸತು ಎಂಬುದು ಗುಣವನ್ನು ತಿಳಿಸುವ ವಿಶೇಷಣವಾಗಿದೆ. ವಿಶೇಷಣ ಮತ್ತು ವಿಶೇಷ್ಯಗಳು ನಡುವೆ ನಡೆಯುವ ಸಮಾಸವೇ ಕರ್ಮಧಾರೆಯ ಸಮಾಸ. ಪ್ರಶ್ನೆ 12. ಪೂರ್ವ ಪದವು ಸಂಖ್ಯಾಸೂಚಕವಾಗಿದ್ದು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸ ಯಾವುದು? ಆಯ್ಕೆಗಳು ಆ ದ್ವಿಗು ಸಮಾಸ, ಆ ದ್ವಂದ್ವ ಸಮಾಸ, ಈ ಬಹುವ್ರೀಹಿ ಸಮಾಸ, ಈ ಗಮಕ ಸಮಾಸ. ಸರಿಯಾದ ಉತ್ತರ ಆಯ್ಕೆ ಆ ದ್ವಿಗು ಸಮಾಸವಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ ಗೆಳೆಯರೆ, ಪೂರ್ವ ಪದದಲ್ಲಿ ಕಡ್ಡಾಯವಾಗಿ ಸಂಖ್ಯೆ ಇದ್ದು ಉತ್ತರ ಪದದಲ್ಲಿ ನಾಮಪದವಿದ್ದರೆ ಅದು ದ್ವಿಗು ಸಮಾಸವಾಗುತ್ತದೆ. ಉದಾಹರಣೆಗೆ ಮೂರು ಕೂಡಿಸು ಲೋಕ, ಮೂರು ಲೋಕ. ಇದು ದ್ವಿಗು ಸಮಾಸ ಆಗುತ್ತದೆ. ಪ್ರಶ್ನೆ 13. ಕೈಕಾಲುಗಳು ಪದದ ಸಮಾಸವನ್ನು ಗುರುತಿಸಿ. ಆಯ್ಕೆಗಳು ಆ ದ್ವಂದ್ವ ಸಮಾಸ, ಆ ತತ್ಪುರುಷ ಸಮಾಸ, ಈ ಕರ್ಮಧಾರೆಯ ಸಮಾಸ, ಈ ಅಂಶಿ ಸಮಾಸ. ಸರಿಯಾದ ಉತ್ತರ ಆಯ್ಕೆ ಆ ದ್ವಂದ್ವ ಸಮಾಸ. ಕೈಯು ಮತ್ತು ಕಾಲು ಸೇರಿ ಕೈಕಾಲುಗಳು ಎಂದಾಗಿದೆ. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರ ಅರ್ಥಗಳು ಸಮಾನವಾಗಿ ಮುಖ್ಯವಾಗಿರುವುದರಿಂದ ಇದು ದ್ವಂದ್ವ ಸಮಾಸವಾಗಿರುತ್ತದೆ.
ಪ್ರಶ್ನೆ 14. ಅರಮನೆ ಪದವು ಈ ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು: ಆ ಅಂಶಿ ಸಮಾಸ, ಆ ತತ್ಪುರುಷ ಸಮಾಸ, ಈ ಕರ್ಮಧಾರೆಯ ಸಮಾಸ, ಈ ದ್ವಿಗು ಸಮಾಸ. ಸರಿಯಾದ ಉತ್ತರ ಆಯ್ಕೆ ಆ ತತ್ಪುರುಷ ಸಮಾಸ. ಅರಸನ ಕೂಡಿಸು ಮನೆ ಸಮ ಅರಮನೆ. ಪೂರ್ವ ಪದವು ವಿಭಕ್ತಿ ಪ್ರತ್ಯಯದಿಂದ ಕೂಡಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ನಿಲ್ಲುವ ಸಮಾಸವನ್ನು ತತ್ಪುರುಷ ಸಮಾಸ ಎನ್ನುತ್ತಾರೆ. ಇಲ್ಲಿ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಪ್ರಶ್ನೆ 15. ಕ್ರಿಯಾಪದದ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಆ ಪ್ರತ್ಯಯ, ಆ ನಾಮಪದ, ಈ ಧಾತು, ಈ ಅವ್ಯಯ. ಸರಿಯಾದ ಉತ್ತರ ಈ ಧಾತು. ಯಾವುದೇ ಪ್ರತ್ಯಯ ಸೇರದ ಕ್ರಿಯೆಯ ಅತ್ಯಂತ ಮೂಲ ರೂಪವನ್ನು ಧಾತು ಎನ್ನಲಾಗುತ್ತದೆ. ಉದಾಹರಣೆಗೆ ಮಾಡು, ಬರೆ, ತಿನ್ನು, ಹೋಗು. ಇವುಗಳಿಂದಲೇ ಮುಂದೆ ಕ್ರಿಯಾಪದಗಳು ಸೃಷ್ಟಿಯಾಗುತ್ತದೆ. ಪ್ರಶ್ನೆ 16. ಮಾಡುತ್ತಾನೆ ಎಂಬ ಕ್ರಿಯಾಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಆಯ್ಕೆಗಳು: ಆ ಭೂತಕಾಲ, ಆ ವರ್ತಮಾನ ಕಾಲ, ಈ ಭವಿಷ್ಯತ್ ಕಾಲ, ಈ ಸಂಭವನಾರ್ಥಕ. ಸರಿಯಾದ ಉತ್ತರ ಆ ವರ್ತಮಾನ ಕಾಲ. ಇಲ್ಲಿ ಕ್ರಿಯೆಯು ಪ್ರಸ್ತುತ ಈಗ ನಡೆಯುತ್ತಿರುವುದನ್ನು ಇದು ತೋರಿಸುತ್ತದೆ. ಕನ್ನಡದಲ್ಲಿ ಉತ್ ಎಂಬ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಇರುವುದರಿಂದ ಇದು ವರ್ತಮಾನ ಕಾಲವಾಗಿದೆ. ಪ್ರಶ್ನೆ 17. ಒಂದೇ ಪದವು ಎರಡೆರಡು ಬಾರಿ ಉಚ್ಚರಿಸಲ್ಪಟ್ಟು ಬಿಡಿಸಿ ಬರೆದಾಗ ಸ್ವತಂತ್ರ ಅರ್ಥ ನೀಡದಿದ್ದರೆ ಅದನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಆ ದ್ವಿರುಕ್ತಿ, ಆ ಅನುಕರಣವಾಚಕ, ಈ ಜೋಡು ನುಡಿ, ಈ ನುಡಿಗಟ್ಟು. ಸರಿಯಾದ ಉತ್ತರ ಆ ಅನುಕರಣ ವಾಚಕ. ಯಾವುದೇ ಒಂದು ನೈಸರ್ಗಿಕ ಧ್ವನಿ ಅಥವಾ ಭಾವನೆಯನ್ನು ಅನುಕರಿಸಿ ಹೇಳುವ ಪದಗಳಿವು. ಉದಾಹರಣೆಗೆ ಪಟಪಟ. ಇದನ್ನು ಬಿಡಿಸಿ ಪಟ ಎಂದು ಬರೆದರೆ ಅದಕ್ಕೆ ಯಾವುದೇ ಸ್ವತಂತ್ರ ಅರ್ಥವಿರುವುದಿಲ್ಲ. ಪ್ರಶ್ನೆ 18. ಕೆಳಗಿನವುಗಳಲ್ಲಿ ದ್ವಿರುಕ್ತಿ ಪದಕ್ಕೆ ಸರಿಯಾದ ಉದಾಹರಣೆ ಯಾವುದು? ಆಯ್ಕೆಗಳು: ಆ ಮನೆ ಮಠ, ಆ ಗಬಗಬ, ಈ ದೊಡ್ಡ ದೊಡ್ಡ, ಈ ಕಾಡು ಮೇಡು. ಸರಿಯಾದ ಉತ್ತರ ಆಯ್ಕೆ ಈ ದೊಡ್ಡ ದೊಡ್ಡ. ಒಂದು ವಿಶೇಷ ಅರ್ಥವನ್ನು ಅಥವಾ ಒತ್ತು ನೀಡಲು ಒಂದೇ ಪದವನ್ನು ಸತತವಾಗಿ ಎರಡು ಬಾರಿ ಬಳಸುವುದು ದ್ವಿರುಕ್ತಿ. ಇದನ್ನು ಬಿಡಿಸಿದಾಗಲೂ ಪ್ರತಿ ಪದಕ್ಕೂ ಸ್ವತಂತ್ರ ಅರ್ಥವಿರುತ್ತದೆ. ಅಂದರೆ ದೊಡ್ಡ ಕೂಡಿಸು ದೊಡ್ಡ. ಪ್ರಶ್ನೆ 19. ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಾಂತರ ಹೊಂದದೆ ಯಾವಾಗಲೂ ಒಂದೇ ರೀತಿ ಇರುವ ಪದಗಳನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಆ ಸರ್ವನಾಮ, ಆ ಗುಣವಾಚಕ, ಈ ಅವ್ಯಯ, ಈ ಕೃದಂತ. ಸರಿಯಾದ ಉತ್ತರ ಆಯ್ಕೆ ಈ ಅವ್ಯಯ. ಯಾವುದೇ ಕಾರಣಕ್ಕೂ ವ್ಯಯ ಅಂದರೆ ಬದಲಾವಣೆ ಆಗದ ಪದಗಳೇ ಅವ್ಯಯಗಳು. ಇವು ಯಾವುದೇ ಸಂದರ್ಭದಲ್ಲೂ ತಮ್ಮ ರೂಪ ಬದಲಾಯಿಸುವುದಿಲ್ಲ. ಉದಾಹರಣೆಗೆ ಮತ್ತು ಅಥವಾ ಮೆಲ್ಲನೆ. ಪ್ರಶ್ನೆ 20. ಅಯ್ಯೋ ಎಷ್ಟು ದೊಡ್ಡ ಹಾವು. ಈ ವಾಕ್ಯದಲ್ಲಿರುವ ಅಯ್ಯೋ ಎಂಬುದು ಯಾವ ಅವ್ಯಯವಾಗಿದೆ? ಆಯ್ಕೆಗಳು: ಆ ಭಾವಸೂಚಕ ಅವ್ಯಯ, ಆ ಕ್ರಿಯಾವಿಶೇಷಣ ಅವ್ಯಯ, ಈ ಸಂಬಂಧ ಸೂಚಕ ಅವ್ಯಯ, ಈ ಅನುಕರಣ ಅವ್ಯಯ. ಸರಿಯಾದ ಉತ್ತರ ಆಯ್ಕೆ ಆ ಭಾವಸೂಚಕ ಅವ್ಯಯ. ಮನಸ್ಸಿನ ಆಶ್ಚರ್ಯ, ಹೆದರಿಕೆ, ದುಃಖ ಅಥವಾ ಹರ್ಷದಂತಹ ತೀವ್ರ ಭಾವನೆಗಳನ್ನು ತಕ್ಷಣಕ್ಕೆ ಹೊರಹಾಕಲು ಬಳಸುವ ಪದಗಳನ್ನು ಭಾವಸೂಚಕ ಅವ್ಯಯ ಎನ್ನುತ್ತಾರೆ. ಪ್ರಶ್ನೆ 21. ಸಂಸ್ಕೃತದ ಸಮಪದಗಳಿಗೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕನ್ನಡದಲ್ಲಿ ಬಳಸುವ ಪದಗಳನ್ನು ಏನೆನ್ನುತ್ತಾರೆ? ಆಯ್ಕೆಗಳು: ಆ ತತ್ಸಮ, ಆ ತದ್ಭವ,
ಈ ದೇಶ, ಈ ಅನ್ಯ ದೇಶ. ಸರಿಯಾದ ಉತ್ತರ ಆಯ್ಕೆ ಆ ತದ್ಭವ. ಸಂಸ್ಕೃತ ಭಾಷೆಯ ಪದಗಳು ಕನ್ನಡದ ಉಚ್ಚಾರಣಾ ಶೈಲಿಗೆ ತಕ್ಕಂತೆ ರೂಪಾಂತರಗೊಂಡು ಅಂದರೆ ಬದಲಾಗಿ ಬಳಕೆಯಾಗುವುದನ್ನು ತದ್ಭವ ಎನ್ನುತ್ತಾರೆ. ಉದಾಹರಣೆಗೆ ಕಾವ್ಯ ಕಬ್ಜ, ರಾಯ ರಾಜ. ಪ್ರಶ್ನೆ 22. ಆಜ್ಞೆ ಪದದ ಸರಿಯಾದ ತದ್ಭವ ರೂಪ ಯಾವುದು? ಆಯ್ಕೆಗಳು ಅ ಆಣೆ, ಆ ಅಪ್ಪಣೆ, ಈ ಆಜ್ಞೆ, ಈ ಅಜ್ಜ. ಸರಿಯಾದ ಉತ್ತರ ಆಯ್ಕೆ ಆ ಆಣೆ. ಸಂಸ್ಕೃತದ ಆಜ್ಞೆ ಎಂಬ ಪದವು ಕನ್ನಡ ವ್ಯಾಕರಣದ ನಿಯಮಗಳ ಪ್ರಕಾರ ರೂಪಾಂತರಗೊಂಡು ಆಣೆ ಎಂದಾಗುತ್ತದೆ. ಪರೀಕ್ಷೆಯ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಪದ. ಪ್ರಶ್ನೆ 23. ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಏನೆಂದು ಹೆಸರು? ಆಯ್ಕೆಗಳು ಆ ವಿಶೇಷಣ, ಆ ಸರ್ವನಾಮ, ಈ ಭಾವನಾಮ, ಈ ಧಾತು. ಸರಿಯಾದ ಉತ್ತರ ಆಯ್ಕೆ ಆ ಸರ್ವನಾಮ. ಹೆಸರನ್ನು ಪದೇ ಪದೇ ಬಳಸುವುದನ್ನು ತಪ್ಪಿಸಲು ಅದರ ಜಾಗದಲ್ಲಿ ಬಳಸುವ ಅವನು, ಅವಳು, ಅದು, ನಾನು, ನೀನು ಮುಂತಾದ ಪದಗಳನ್ನು ಸರ್ವನಾಮಗಳೆಂದು ಕರೆಯಲಾಗುತ್ತದೆ. ಪ್ರಶ್ನೆ 24. ಕೆಳಗಿನವುಗಳಲ್ಲಿ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ಆಯ್ಕೆಗಳು ಆ ನಾನು, ಆ ನೀನು, ಈ ಅವನು, ಈ ನಾವು. ಸರಿಯಾದ ಉತ್ತರ ಆಯ್ಕೆ ಈ ಅವನು. ಎಲ್ಲೋ ಇರುವ ಮೂರನೇ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ಕುರಿತು ಮಾತನಾಡುವಾಗ ಬಳಸುವ ಪದಗಳು ಪ್ರಥಮ ಪುರುಷ ಸರ್ವನಾಮಗಳು. ಉದಾಹರಣೆಗೆ ಅವನು, ಅವಳು, ಅದು. ಇಲ್ಲಿ ನಾನು ಉತ್ತಮ ಪುರುಷ ಹಾಗೂ ನೀನು ಮಧ್ಯಮ ಪುರುಷ ಆಗಿರುತ್ತದೆ. ಪ್ರಶ್ನೆ 25. ಒಂದು ವಾಕ್ಯದ ಅರ್ಥವು ಪೂರ್ಣಗೊಳ್ಳಲು ಬಳಸುವ ಕ್ರಿಯೆಯ ಮುಕ್ತಾಯವನ್ನು ತಿಳಿಸುವ ಪದ ಯಾವುದು? ಆಯ್ಕೆಗಳು ಆ ನಾಮಪದ, ಆ ಕ್ರಿಯಾಪದ, ಈ ವಿಶೇಷಣ, ಈ ಕೃದಂತ. ಸರಿಯಾದ ಉತ್ತರ ಆಯ್ಕೆ ಆ ಕ್ರಿಯಾಪದ. ಕೆಲಸವು ಮುಗಿದಿರುವುದನ್ನು ಖಚಿತಪಡಿಸಿ ಇಡೀ ವಾಕ್ಯಕ್ಕೆ ಪೂರ್ಣ ಅರ್ಥ ಕೊಡುವ ಪದವೇ ಕ್ರಿಯಾಪದವಾಗಿದೆ. ಉದಾಹರಣೆಗೆ ಓದಿದನು, ಬಂದಳು, ಮಾಡಿದನು. ಪ್ರಶ್ನೆ 26. ಕಲ್ಲು ಎಂಬ ಪದವು ಯಾವ ನಾಮಪದದ ಪ್ರಕಾರಕ್ಕೆ ಸೇರುತ್ತದೆ? ಆಯ್ಕೆಗಳು ಆ ರೂಢನಾಮ, ಆ ಅಂಕಿತನಾಮ, ಈ ಅನ್ವರ್ಥನಾಮ, ಈ ಭಾವನಾಮ. ಸರಿಯಾದ ಉತ್ತರ ಆಯ್ಕೆ ಆ ರೂಢನಾಮ. ಯಾವುದೇ ಒಂದು ನಿರ್ದಿಷ್ಟ ಹೆಸರಿಲ್ಲದೆ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಅಥವಾ ರೂಢಿಯಿಂದ ಒಂದು ಸಾಮಾನ್ಯ ಜಾತಿಗೆ ಬಳಸಿ ಬಂದ ಹೆಸರನ್ನು ರೂಢನಾಮ ಎನ್ನುತ್ತಾರೆ. ಉದಾಹರಣೆಗೆ ಮರ, ನದಿ, ಕಲ್ಲು. ಪ್ರಶ್ನೆ 27. ಕೆಳಗಿನವುಗಳಲ್ಲಿ ಅನ್ವರ್ಥನಾಮಕ್ಕೆ ಸರಿಯಾದ ಉದಾಹರಣೆ ಯಾವುದು? ಆಯ್ಕೆಗಳು ಆ ಬೆಂಗಳೂರು, ಆ ರೋಗಿ, ಈ ಪುಸ್ತಕ, ಈ ಕಾವೇರಿ. ಸರಿಯಾದ ಉತ್ತರ ಆಯ್ಕೆ ಆ ರೋಗಿ. ವ್ಯಕ್ತಿಯ ಗುಣ, ಉದ್ಯೋಗ ಅಥವಾ ದೈಹಿಕ ಲಕ್ಷಣಕ್ಕೆ ತಕ್ಕಂತೆ ಬರುವ ಅರ್ಥಪೂರ್ಣ ಹೆಸರನ್ನು ಅನ್ವರ್ಥನಾಮ ಎನ್ನುತ್ತಾರೆ. ರೋಗ ಇರುವಾತ ರೋಗಿ ಎಂಬುದು ಅವನ ಸ್ಥಿತಿಗೆ ಅನ್ವರ್ಥವಾಗಿ ಬಂದ ಹೆಸರಾಗಿದೆ. ಪ್ರಶ್ನೆ 28. ಸಂಸ್ಕೃತ ಸಂಧಿಗಳಲ್ಲಿ ಒಂದಾದ ಇತ್ಯಾದಿ, ಇತಿ ಕೂಡಿಸು ಆದಿ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳು ಆ ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ಈ ವೃದ್ಧಿ ಸಂಧಿ, ಈ ಜಸ್ತ್ವ ಸಂಧಿ. ಸರಿಯಾದ ಉತ್ತರ ಆಯ್ಕೆ ಆ ಎಣ್ ಸಂಧಿ. ಇತಿ ಕೂಡಿಸು ಆದಿ ಸಮ ಇತ್ಯಾದಿ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಈ ಕಾರಕ್ಕೆ ಬೇರೆ ಜಾತಿಗೆ ಸೇರಿದ ಆಕಾರ ಪರವಾದಾಗ ಇವೆರಡರ ಜಾಗದಲ್ಲಿ ಯಾಕಾರ ವ್ಯಂಜನಾಕ್ಷರವು
ಆದೇಶವಾಗಿ ಬಂದಿದೆ. ಇದು ಸಂಸ್ಕೃತದ ಎನ್ ಸಂಧಿಯ ನಿಯಮವಾಗಿರುತ್ತದೆ. ಪ್ರಶ್ನೆ 29. ಷಣ್ಮುಖ ಷಟ್ ಕೂಡಿಸು ಮುಖ ಪದವು ಯಾವ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿದೆ? ಆಯ್ಕೆಗಳು ಆ ಶ್ಚುತ್ವ ಸಂಧಿ, ಆ ಜಸ್ತ್ವ ಸಂಧಿ, ಈ ಅನುನಾಸಿಕ ಸಂಧಿ, ಈ ವಿಸರ್ಗ ಸಂಧಿ. ಸರಿಯಾದ ಉತ್ತರ ಈ ಅನುನಾಸಿಕ ಸಂಧಿ. ಷಟ್ ಕೂಡಿಸು ಮುಖ ಸಮ ಷಣ್ಮುಖ. ವರ್ಗದ ಪ್ರಥಮ ಅಕ್ಷರಕ್ಕೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೆ ಆ ಪ್ರಥಮ ಅಕ್ಷರದ ಜಾಗಕ್ಕೆ ಅದೇ ವರ್ಗದ ಅನುನಾಸಿಕ ಅಕ್ಷರವೇ ಆದೇಶವಾಗಿ ಬರುತ್ತದೆ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಬರುವುದರಿಂದ ಇದು ಅನುನಾಸಿಕ ಸಂಧಿಯಾಗಿರುತ್ತದೆ. ಪ್ರಶ್ನೆ 30. ಆಶ್ಚರ್ಯ, ಹರ್ಷ ಅಥವಾ ತೀವ್ರ ಭಾವನೆಯನ್ನು ವ್ಯಕ್ತಪಡಿಸುವ ವಾಕ್ಯಗಳ ಕೊನೆಯಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು? ಆಯ್ಕೆಗಳು ಆ ಅಲ್ಪವಿರಾಮ, ಆ ಭಾವಸೂಚಕ ಚಿಹ್ನೆ, ಈ ಪೂರ್ಣವಿರಾಮ, ಈ ಪ್ರಶ್ನಾರ್ಥಕ ಚಿಹ್ನೆ. ಸರಿಯಾದ ಉತ್ತರ ಆ ಭಾವಸೂಚಕ ಚಿಹ್ನೆ. ಹೌದು ಗೆಳೆಯರೆ, ನಮ್ಮ ಮನಸ್ಸಿನ ಆಶ್ಚರ್ಯ ಅಥವಾ ತೀವ್ರ ಭಾವನೆಗಳನ್ನು ತೋರ್ಪಡಿಸುವ ವಾಕ್ಯಗಳು ಮುಗಿದಾಗ ಕೊನೆಯಲ್ಲಿ ಉದ್ಗಾರವಾಚಕ ಅಥವಾ ಭಾವವಾಚಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ನೋಡಿದ್ರಲ್ಲ ಗೆಳೆಯರೇ, ಇವಿಷ್ಟು CAR-TET ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದ 30 ವ್ಯಾಕರಣದ ಪ್ರಶ್ನೆಗಳು ಮತ್ತು ಅವುಗಳ ವಿವರಣೆ. ಈ ವಿಡಿಯೋ ನಿಮ್ಮ ಸಿದ್ಧತೆಗೆ ಸಹಾಯ ಮಾಡಿದೆ ಎಂದು ನಂಬುತ್ತೇನೆ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಪ್ರಮುಖ ವಿಷಯಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಮತ್ತು ಆಲ್ ದಿ ಬೆಸ್ಟ್.